ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಪ್ರತಿಭಟನೆಯ ಮತ್ತೊಂದು ಚಾಟಿ ಬೀಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡ್ತಿರುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ, ನೀರು ಬಿಡಲೇಬೇಕಂತ. ಈಗ ರಾಜ್ಯ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಅವರು ಅಸಮಾಧಾನ ಹೊರಗಾಗ್ತಿದ್ದಾರೆ. ಕರ್ನಾಟಕದಲ್ಲಿ ನೀರಿನ ಕೊರತೆ ಇರುವಂತ ಈ ಸಂದರ್ಭದಲ್ಲಿ ನೀವು ತಮಿಳುನಾಡಿಗೆ ನೀರು ಹರಿಸೋದು ಸರಿಯಲ್ಲ, ನಮಗೆ ಹಾಹಾಕಾರ ಇದೆ ನೀರಿಗೋಸ್ಕರ, ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ನಾನು ಪ್ರತಿಭಟನೆ ಮಾಡ್ತೀನಿ, ಸುಮ್ಮನೆ ಇರುವುದಿಲ್ಲ, ನಮ್ಮಲ್ಲೇ ನೀರಿನ ಕೊರತೆ ಇದೆ, ಒಳಹರಿವಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು ಅನ್ನೋದಾಗಿ ಆಗ್ರಹವನ್ನ ಮಾಡಿ ರಾಜ್ಯದ ರೈತರ ಹಿತವನ್ನ ಕಾಪಾಡಬೇಕು ಅಂತ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಕಿಡಿಕಾರಿದ್ದಾರೆ. ಇನ್ನು ಆಗಸ್ಟ್ 22ರಂದು ಮತ್ತೊಂದು ಹೋರಾಟವನ್ನು ನಾನು ಮಾಡ್ತೀನಿ, ಸುಮ್ಮನೆ ಇರೋದಿಲ್ಲ, ಬೆಂಗಳೂರಿನಿಂದ KRS ವರೆಗೂ ಕೂಡ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ರಾಜ್ಯ ಸರ್ಕಾರಕ್ಕೆ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ನೀರಿಸುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡಿಗೆ ನೀರಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ, ತಮಿಳುನಾಡು ಸರ್ಕಾರಕ್ಕೆ, ತಮಿಳುನಾಡಿಗೆ ಕಾವೇರಿ ನೀರು, ತಮಿಳುನಾಡಿಗೆ ಕಾವೇರಿ ನೀರು, ತಮಿಳುನಾಡು ಕಾವೇರಿ ನೀರು, ತಮಿಳುನಾಡು ಕಾವೇರಿ ನೀರು, ತಮಿಳುನಾಡು ಕಾವೇರಿ ನೀರು, ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ, ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಬೇಕು. ಈ ಸರ್ಕಾರ ಮೋಸ ಮಾಡ್ತಾ ಇದ್ದಾರೆ, ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನ ಕಂಗಾಲಾಗಿದ್ದಾರೆ. ಮಂಡ್ಯದಲ್ಲಿ ತೀವ್ರ ಕಣ್ಣೀರಿನ ಕಥೆ, ಮಂಡ್ಯದಲ್ಲಿ ಜನರಿಗೆ ನೋವಾಗಿದೆ, ಮಂಡ್ಯದಲ್ಲಿ ರೈತರಿಗೆ ನೀರು ಬಿಡ್ತಾ ಇಲ್ಲ, ಮಂಡ್ಯದಲ್ಲಿ ಕಾಲುವೆಗಳಿಗೆ ನೀರು ಬಿಡ್ತಾ ಇಲ್ಲ, ಕೆರೆಗೆ ನೀರು ಬಿಡ್ತಾ ಇಲ್ಲ, ಬಹಳ ನೋವಾಗಿದೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ವಿಧಾನಸಭೆಯಲ್ಲಿ ಪರಿಣಾಮಕಾರಿಯಾಗಿ ಮಾತಾಡ್ತಾ ಇಲ್ಲ ವಿರೋಧ ಪಕ್ಷದವರು. ನೀರು ಬಿಟ್ಟಿದ್ದಾರೆ, ಇವತ್ತು ಇದುವರೆಗೂ ಬಿಟ್ಟಿದ್ದಾರೆ, ಇದನ್ನ ಯಾರು ಕೇಳ್ತಾ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.